ಅಮ್ಮ, ನೀ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಏನು ಮಾತಂತ ಆಡ್ತೀಯ ಅದ? ನನಗಿಂತ ಮೊದಲಿಂದನೂ ನೀವೆಲ್ಲ ರಘುವೀರ್ ಮಾವನ್ ನೋಡ್ತಿದ್ದೀರಲ್ಲ, ಹಂಗೆ ಅನ್ನಿಸ್ತದ? ಹಂಗೆ ಮಾಡೋರು ಅಂತ ಯಾವತ್ತಾರು ಅನ್ನಿಸ್ತದ? ಇಲ್ಲಿ ಹೇಳಿದ ಕಾತು ಇನ್ನೆಲ್ಲೂ ಹಂಗಿದ್ದು ಮಾತಾಡಬೇಡ. ನನಗೆ ಒಂದ್ಸರಿ ಇಷ್ಟು ಮನ್ಸಿಗೆ ಬೇಜಾರಾಗ್ತದೆ, ಅವರಿಗೆಲ್ಲ ನೀನು ಹಿಂಗೆ ಹೇಳಿ ಅಂತ ಗೊತ್ತಾದರೆ ಏನು ಅನ್ನಿಸ್ಬೇಡ ನೋಡೋಣ ಹೇಳು. ಊರಿಗೆಲ್ಲ ಹೇಳ್ತಾನೆ ಅನಿಲ್ಲ, ಹಂಗಾರೆ ಅವ್ರ ಮನೇಲೇ ಒಂದು ಸರಿಯಾಗಿ ಹೇಳನು ಅಂತ ಅಂದ್ಕೊಳಲ್ಲ ಅವರು. ಏನಿಲ್ಲದೆ ಜನ ಹೇಳಿದ್ದು ಒಂದೊಂದು ಮಾತು ಕೇಳಿನೇ ಅವ್ರ ಮನಸ್ಸಿಗೆ ಅಷ್ಟು ಹಚ್ಕೊಂಡು ಅವ್ರ ಕತೆ ಹಂಗಾಗಿದೆ. ಈಗ ನೋಡಿದ್ರೆ ನೀನು ಹಾಗೆ ಮಾತಾಡ್ತೀಯಪ್ಪ. ಯಾರು ನಿಂಗೆ ಹೇಳಿದ್ದು ಯಾರು ಹೇಳು? ಹೋಗಿ ವಿಚಾರಿಸ್ತೀನಿ ಅವ್ರ ಹತ್ರ ಫಸ್ಟು. ಜನಕ್ಕೆ ಹೊಲ್ಲು ಉದ್ದಾಗದಂದ್ರೆ ಏನು ಸ್ವಲ್ಪ ಏನಲ್ಲ. ಯಾರೋ ಈಗ ಈಗ ಶೇಖರಣ್ಣ ಇಲ್ಲ ಇವನ್ ತರ್ದರೆ ಹೇಳಬೇಕು ಬಿಟ್ರೆ, ಮತ್ತೆ ಅವತ್ತು ಅಲ್ಲಷ್ಟು ಜನ ಸೇರಿದಾಗಲೂ ಕೂಡ ಒಬ್ಬರು ಏನೂ ಹೇಳಲ್ಲ ಅವ್ರ ಬಗ್ಗೆ. ಅವ್ರು ಹಂಗೆ ಮಾಡೋರಲ್ಲ ಅಂತಲೇ ಹೇಳಿದ್ದು, ಗೊತ್ತಾ? ಏನು ನೋಡೋರು ಇಲ್ಲದೆ ಹೋಗಿದ್ದೆಲ್ಲ ಕಲ್ಪನೆ ಮಾಡ್ಕೊತೀಯಪ್ಪ. ಮುದ್ದಣ್ಣಿ, ಎಲ್ಲ ನೀವು ತಿಳ್ಕೊಂಡಿದ್ದಷ್ಟೇಯ. ಅಲ್ಲಿ ಕಣ್ಣು ಇದ್ರೆ ಕಂಡ್ರು ಒಂದೊಂದು ಸತಿ ಅದೇನು ಸತ್ಯ ಆಗಿರಲ್ಲ, ಗೊತ್ತಾನ? ಅಂದರೆ ಅವರು ಬೇಕಂತ ಹಿಂಗೆ ಮಾಡಬೇಕು ಅಂತ ಇದಲ್ಲಂತೆ, ಪರಾಮರ್ಶೆ ಆಗಿದ್ದಂತೆ. ಸಿಟ್ಟಿಗೆ ದಿಷ್ಟಿಲ್ಲಲ್ಲ, ತೆಗೆದು ಎಲ್ಲ ಹೊಡೆದರೆ, ಕಪಾಲಿಗೆ ಹೊಡೆದರೇನೋ ಆಯ್ಕೆ ಬಿದ್ದದೆ. ಹೆಚ್ಚು ಕಮ್ಮಿ ಆಗೋಕ್ಕೂ ಇಲ್ಲ, ಇನ್ನು ಸಿಕ್ಕಾಕಿತೀನಿ ಎಂತಕ್ಕಿದೆ ಅಂತ ಗಂದಲ್ಲಿ ಹಾಕ್ಯಾರಂತೆ. ಎಲ್ಲ ಜನ ಮಾತಾಡ್ತಾರೆ, ಗೊತ್ತಿಲ್ಲದೆ ಹಂಗಷ್ಟು ಇದಿಲ್ಲದೆ ಹೇಳ್ತಾರೆ ಯಾರಾರ. ಅದೇನ ಕೆಂಡಿಲ್ಲದೆ ಬುದ್ಧಿ ಮೇಲೆ ಹೊಯ್ಕಾಣ್ತದನ? ಬಿಡು ಈಗ, ಮತ್ತು ಅದಕ್ಕಾಗು ನೀನು ಇದು ಮಾಡೋದು ಬೇಡ. ಎಂತಾರು ಹಾಕಿಲ್ಲ, ಅದು ನಾನು ಹೇಳೋದು ನಿನ್ನ ಜಾಗೃತಿಯಲ್ಲಿ ನೀನಿರು. ಕಡಿಕ ಅವರು ಹಂಗಿದ್ದು ಇದು ಮಾಡಿದ್ದು, ನೀನು ಪಕ್ತ ಅಲ್ಲಿಗೆ ಹೋಗೋದು ಬರೋದು ಮಾಡ್ತಿದ್ದು ನೋಡ್ಕೊಂಡು ನೀನು ಸೇರ್ಕೊಂಡಿಯ ಅಂತ ಹೇಳಿದ್ರೆ ಏನು ಮಾಡೋಕ್ಕತ್ತದೆ? ಅದಕ್ಕೆ ಸ್ವಲ್ಪ ಜಾಗೃತಿ ಹೇಳಿದ್ದು ಅಷ್ಟೇಯ. ಮತ್ತದೇ ಮಾತಾಡ್ತೀಯಲ್ಲ ಅಮ್ಮ. ಈಗ ನೋಡೋದು ಏನು ಬೇಕಾದ್ರೆ ಆಗಿರಲಿ, ನೀನು ಮಾತ್ರ ಹಿಂಗಿದ್ದೆಲ್ಲ ಮಾತಾಡಬೇಡ. ಏನು ಗೊತ್ತು ಹಂಗೆ ಹೇಳ್ತಾರಂತೆ ಹಿಂಗೆ ಹೇಳ್ತಾರಂತೆ ಅಂದಲ್ಲ, ನಿಜವಾಗ್ಲೂ ನಡೆದಿದ್ದೇನು ಗೊತ್ತಾ? ಅವಳು ರಘುವೀರ್ ಮಾವರ ಮನೆಗೆ ಹೋಗಲೇ ಇಲ್ಲ. ಹಿಂಗೆ ಯಾವತ್ತು ಇವು 4 ದಿನದಿಂದ ಇಲ್ಲ ಅಂತ ಹೇಳ್ತಾ ಇದ್ದಾನೋ ಅವತ್ತಿಂದ ಅವಳಲ್ಲಿಗೆ ಹೋಗಲೇ ಇಲ್ಲ. ಹೇಳಿದ್ರೆ ನಿನಗೆ ಅರ್ಥ ಆಗಲ್ಲ. ನಿನ್ನ ಹತ್ರ ಯಾರು ಕೇಳಿದ್ರು ಈ ಥರ ಡೀಟೇಲಾಗಿ ಹೇಳು. ಇಲ್ಲ ಅದಕ್ಕೆಲ್ಲ ದಾಖಲೆ ಅದೇ, ಅವಳು ಹೋಗಲೇ ಇಲ್ಲ ಅಲ್ಲಿಗೆ ಅಂತ. ಇದು ಬಿಟ್ಟು ನೀನು ಅವ್ರ ಜೊತೆ ಸೇರ್ಕೊಂಡು ಹಾಗೆ ಹೇಳಕ್ಕೆ ಶುರು ಮಾಡಿದ್ರೆ ಎಂಥರ ಹಾಕಿಡ್ಲಿ ಮಾರಯ್ಯ, ಅವ್ರ ಮನೆ ವಿಚಾರಕ್ಕೆ ನೀವು ಯಾಕಿದು ಮಾಡ್ಕೋಬೇಕು? ಅದು ನಿಂಗೆ ನಾನು ಜಾಗೃತಿ ಹೇಳಿದ್ದಷ್ಟೇ. ಎಂಥದಾರ ಆಗಲಿ ನಮ್ಮ ಇದರಲ್ಲಿ ನಾವಿದ್ರೆ ಏನಾಗ್ತದೆ? ಭಾಳ ಅಲ್ಲೇ ಇರೋದು, ಅಲ್ಲಿಗೆ ಹೋಗೋದು ಬರೋದು ಅವೆಲ್ಲ ಮಾಡೋಕ್ಕೆ ಹೋಗಬೇಡ ನೀನು. ಇಲ್ಲಪ್ಪ, ನಾನು ಹೋಗಲ್ಲ ಜಾಸ್ತಿ. ಹೋಗೋಕ್ಕೆ ನನ್ನ ಕೆಲಸನೇ ನಂಗೆ ಹೆಚ್ಚಾಗಿರ್ತದೆ. ನಾನು ಇಲ್ಲಿಂದ ಹೋಗೋದಿನ್ನ. ಅಲ್ಲಿ ಪಾಪಣ್ಣಣ್ಣ ಪಾರ್ವತತ್ತೆ ಅಂತ ಹೇಳಿ ಹೋಗಿ ಬಂದು ಮಾಡ್ತಾ ಇದ್ದಾರೆ. ಪಾರ್ವತತ್ತೆ ಏನಾರು ಇವತ್ತು ಮನೆಗೆ ಬಂದರೆ ನಾನು ಅಲ್ಲಿಗೆ ಹೋಗ್ತೀನಿ, ರಾತ್ರಿ ಮನೆಗೆ ಬರಲ್ಲ. ಈಗಲೇ ಹೇಳಿರ್ತೀನಿ. ಮತ್ತು ಅದಕ್ಕೊಂದು ಮತ್ತೊಂದು ಸರಿ ಇದು ಮಾಡಬೇಡ. ಅಪ್ಪು ಹೇಳು. ಫೋನ್ ಮಾಡ್ತಾ ಇದ್ದಾರೆ. ಹಲೋ, ಹೇಳಿ. ಯಾರು? ಅನಿಲ ಮಾತಾಡ್ತಿರೋದನ? ಹಾಂ ಹೌದು, ಅನಿಲೇ ಮಾತಾಡ್ತಿದ್ದೀನಿ, ಹೇಳಿ. ನಾನು ಸ್ವೀಟಿ ಅಪ್ಪ, ಅದೇ ಗೊತ್ತಾತಲ್ಲ, ಸ್ವೀಟಿ ಅಂದರೆ ಯಾರು ಗೊತ್ತಲ್ಲ, ಅದರ ಅಪ್ಪ ಮಾತಾಡ್ತಿದ್ದೀನಿ. ಚೂರು ಮಾತಾಡಬೇಕಿತ್ತು, ಪುರ್ಸೊತ್ತದೆಯಾ? ಎಲ್ಲಿದ್ದೀರಿ? ಮನೇಲೇ ಇದ್ದೀರಾ ಅಲ್ಲ ರಘುವೀರಣ್ಣನ ಮನೇಲಿದ್ದೀರಾ? ಇಲ್ಲ, ನಾನು ರಘುವೀರ್ ಮಾವರ ಮನೇಲಿಲ್ಲ, ನಮ್ಮ ಮನೆಯಲ್ಲೇ ಇದ್ದೀನಿ. ಏನು ಹೇಳಬೇಕಿತ್ತು ಹೇಳಿ. ರಘುವೀರ್ ಮಾವಗೆಲ್ಲ ಹೇಳಿ ಮೊನ್ನೆನೇ ಪೂರೈಸಾಯ್ತು. ಇನ್ನು ನಂಗೇನಾದ್ರು ಹೇಳೋಕ್ಕೆ ಬಾಕಿ ಉಳಿಸ್ಕೊಂಡಿರಾ? ಅದಕ್ಕಾಗಿ ಫೋನ್ ಮಾಡಿದ್ರಾ? ಎಂತಕ್ಕೆ ಹಂಗೆ ಮಾತಾಡ್ತಿದ್ದೀಯ? ಸ್ವಲ್ಪ ಸುಮ್ಮನಿರ. ಯಾರ? ಇಲ್ಲ ಹಂಗೆಲ್ಲ ಎಂತ ಹೇಳಬೇಡಿ. ಹೌದು, ನಾನು ರಘುವೀರಣ್ಣಗೆ ಅಷ್ಟು ಮಾತಾಡಬಾರ್ದಾಗಿತ್ತು.
ಹೆತ್ಕೊಳ್ಳಿನ ಸಂಕಟ. ಹಾಗಾಗಿ ನಾನು ಹೇಳಿಬಿಟ್ಟೆ. ಅವರಿಗೆ ಫೋನ್ ಮಾಡ್ತಿದ್ದೀನಿ, ಫೋನೇ ತಗೊಳಲ್ಲ. ಮತ್ತು ಯಾರು ಹೇಳಿದ್ರು ನೀವು ಅಲ್ಲೇ ಇರ್ತೀರಿ ಅಂತ ನಂಬರ್ ಕೊಟ್ಟರು. ಹಾಗಾಗಿ ನಿಮ್ಮ ನಂಬರಿಗೆ ಮಾಡಿದೆ. ಎಲ್ಲಾರ ಆ ಕಡೆ ಹೋದರೆ ಒಂಚೂರು ನಂಗೆ ಫೋನ್ ಮಾಡೋಕ್ಕೆ ಹೇಳ್ತೀರಾನೋ? ಇಲ್ಲ, ಹೇಳಲ್ಲ. ಫೋನ್ ಮಾಡೋಕ್ಕೆ ಹೇಳಲ್ಲ. ಮೊನ್ನೆ ನೀವು ಮಾಡಿರೋ ಕೆಲಸಕ್ಕೆ ರಘುವೀರ್ ಮಾವ ಅಷ್ಟು ಗಟ್ಟಿ ಇದ್ದ ಮನುಷ್ಯ ಹಾಸಿಗೆ ಹಿಡ್ದಂಗೆ ಆಗ್ಯಾರೆ ಗೊತ್ತಾ? ಹೆತ್ತು ಕರುಳಿನ ಸಂಕಟ ಅಂತೆ. ನಿಮ್ಮ ಹೆತ್ತು ಕರುಳಿನ ಸಂಕಟ ನಾನೇನಲ್ಲ ಅನ್ನಲ್ಲ. ಹಂಗಂತೇಳಿ ಅದನ್ನು ಬೇರೆಯವ್ರ ಮೇಲೆ ಹೊತ್ತಾಕೋದು ಎಷ್ಟು ಸರಿ? ಹಿಂದು ಮುಂದೆ ಏನೂ ಗೊತ್ತಿಲ್ಲದೆ ಯಾರೋ ಹೇಳಿದ್ರು ಅಂಥೇಳಿ ಸಡನ್ನಾಗಿ ನಿಮಗೆ ಗೊತ್ತಿರೋ ಮನುಷ್ಯ ಅವರು. ಎಷ್ಟು ವರ್ಷದಿಂದ ಅವ್ರನ್ನ ನೋಡ್ತಿದ್ದೀರಿ. ಅವ್ರು ಹಂಗೇನಾರು ಮಾಡ್ತಾರೆ ಅಂತ ಅನ್ನಿಸ್ತದ? ಹೆಂಗೆ ನೀವು ಆಪಾದನೆ ಹೊರಿಸಿದ್ರಿ? ಅಷ್ಟೆಲ್ಲ ಹೇಳ್ಕೊಂಡು ಮತ್ತೆ ಈಗ ನಾನು ರಘುವೀರ್ ಮಾವನ ಹತ್ರ ಫೋನ್ ಮಾಡೋಕ್ಕೆ ಹೇಳ್ಬೇಕಾ? ನಾನಂತೂ ಹೇಳಲ್ಲ, ಖಂಡಿತ ಹೇಳಲ್ಲ. ಅವ್ರು ಹ್ಞೂ ಅಂದರು ನಾನು ಬೇಡ ಅಂತೀನಿ. ನೋಡಿ ಬೇಕಾರೆ. ಗೊತ್ತಾಗ್ತದೆ, ನಂಗೆ ಗೊತ್ತಾಗಿದೆ. ಈಗ ನಾನು ಎಲ್ಲರಿಗೂ ಒಂಥರ ಮನ್ಸಿಗೆ ಬೇಜಾರು ಮಾಡಿದೆ ಅನ್ನೋದು ಗೊತ್ತಾಗಿದೆ. ಆದರೂ ಅಲ್ಲಿಗೆ ಬಂದಾಗ ಒಂದು ಕ್ಷಣ ನಂಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಎಲ್ಲ ತಪ್ಪು ನನ್ನ ಕಡೆಯಿಂದನೇ ಆಗಿದೆ. ಮಗಳನ್ನ ಸರಿ ಬೆಳೆಸಬೇಕಿತ್ತು. ಸತ್ಯ ಅಂತ ನಂಬಿದೆ. ಈಗ ಅವ್ರ ಮನೆಗೆ ತೊಗೊಂಡೋಗಿ ಬಿಟ್ಟಾಗಲೇ ಹಿಂಗೆ ಈ ಥರ ಪರಿಚಯ ಆಗಿದೆ ಅಂತ ನನ್ನ ತಲೆಯಲ್ಲಿ ಇದ್ದಿದ್ದು ಒಂದು ಮೊನ್ನೆ ಮಾತಾಡೋಕ್ಕೆ ಇದು ಆಯ್ತು. ನನ್ನ ಮನೇಲಿ ನನ್ನ ಮಗಳನ್ನ ಬಿಟ್ಕೊಂಡಿದ್ರೆ ಇಷ್ಟೆಲ್ಲ ಆಗೋಕ್ಕೆ ಇರಲೇನು. ಆತಲ್ಲ ಅಂತ ಹೇಳು ಒಂದು ಹೇಳ್ತಾ ಕೇಳ್ತಾ ಇದ್ದಿದ್ರು ಜೀವಾರು ಉಳಿತಿತ್ತೇನೋ. ಹೋಗಲಿ ಬಿಡಿ, ಗಂಟು ಕೈ ಬಿಟ್ಟು ಹೋಗೋದು ಹೋಗಿದೆ. ಈಗ ಅಲ್ಲಿಗೆ ಬರೋಣ ಅಂತ ಒಂದು ಸತಿ ಜ್ಞಾನ ಮಾಡಿದೆ. ಆದರೆ ಯಾವ ಮಗ ತಗೊಂಡು ಬರಲಿ? ಹೆಂಗೆ ನಾ ಮನೆಯಿಂದ ಬೈಲು ಹೊರಡೋದು ಹೆಂಗೆ? ಅದಕ್ಕೆ ಸುಮ್ಮನಿದ್ದೀನಿ. ಆದರೆ ನಾನು ಫೋನ್ ಮಾಡೋದು ಮತ್ತೆಂತಕ್ಕಲ್ಲ. ಯಾರು ಇದನ್ನು ಮಾಡ್ಯಾರೋ ಅವ್ರಿಗೆ ಮಾತ್ರ ಸರಿಯಾದೊಂದು ಇದು ಆಗಲೇಬೇಕು. ಇನ್ನು ಹುಟ್ಟು ಬೆಳೆಯರು ನೋಡಿ ಮರಿಬೇಕು. ಹಂಗಿದ್ದೊಂದು ಶಿಕ್ಷೆ ಆಗಬೇಕು. ಅದಕ್ಕೆ ರಘುವೀರಣ್ಣನ ಒಂದು ಮಾತು ಕೇಳೋಣ ಅಂಥೇಳಿ ಜ್ಞಾನ ಮಾಡಿದ್ದೆ. ನೋಡೋಣ ಏನಾಗ್ತದ. ಆದ್ರೆ ನಾನೇ ಫೋನ್ ಮಾಡ್ತೀನಿ. ಅದಂತೂ ಆತದೆ ಬಿಡಿ, ಖಂಡಿತ ಆತದೆ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಅಂತೂ ಹಾಗೆ ಆತದೆ. ಏನೂ ತಪ್ಪು ಮಾಡದೆ ಇವರು ಮಾತು ಕೇಳ್ಬೇಕಾತಲ್ಲ ಅಂತ ಸ್ವಲ್ಪ ಮನಸ್ಸಿಗೆ ಬೇಜಾರಷ್ಟೆ. ಅದಕ್ಕೆ ಇಂಥರು ಅಂತ ಗೊತ್ತಾಗ್ಬಿಟ್ರೆ ನಾನು ನನ್ನ ಕೈಲಾಗಿದ್ದು ಏನೇನು ಗೊತ್ತಾಗ್ತದೋ ಅದನ್ನೆಲ್ಲ ಹೇಳ್ತೀನಿ. ಈಗೆಲ್ಲ ಒಂದೊಂದೇ ವಿಚಾರ ಬೈಲಿಗೆ ಬರ್ತದೆ. ನಮ್ಮ ಮನೆಯೊಳ ಅದೆಯಲ್ಲ, ಅದ್ರ ಸೋದರತ್ತೆ ಮಗಳು ಇದು ನಮ್ಮ ಇದು ಮುಂದೆ ಇದಕ್ಕೆ ಹೋಗ್ತಾ ಇದ್ದಿದ್ದು ಒಂದೇ ವರ್ಗೀಯರವರು. ಈಗ ಒಂದು 4-5 ದಿನದ ಮುಂಚೆನ ಯಾವಾಗಲೂ ಫೋನ್ ಮಾಡಿತ್ತಂತೆ. ಫೋನ್ ಮಾಡಿದಾಗ ಭಾಳ ಬೇಜಾರಾಗ್ತದೆ ಕಣೆ. ನಾನು ನಂಬಿ ತಪ್ಪು ಮಾಡಿಬಿಟ್ನೇನೋ. ಅಪ್ಪ ಅಮ್ಮನ ಮೇಲೂ ತುಂಬ ಜ್ಞಾನ ಆಗ್ತದೆ. ಆದರೂ ಅವರು ಮಾತಾಡ್ಸಲ್ಲ ಹೋದರೆ ಅಂತ ಹೇಳ್ಕೊಂಡು ಭಾಳ ಹತ್ತಿತ್ತಂತೆ. ಇವತ್ತಿಗೆ ಬೆಳಿಗ್ಗೆ ಹೇಳ್ತು ಅದು ಗೊತ್ತಾದಲ್ಲಿಂದ ಬಹಳ ಮನಸ್ಸಿಗೆ ಬೇಜಾರಾಗ್ತದೆ. ಓ ಹೌದಾ? ಮತ್ತೇನು ಹೇಳಿದ್ರು ಅಂತೇನಾರು ಹೇಳಿದ್ರನೋ? ಯಾವತ್ತು ಫೋನ್ ಮಾಡಿದ್ದಂತೆ? ಅದು ಒಂಚೂರು ಕರೆಕ್ಟ್ ಕೇಳಿ ನಿಮಗೆ ಪೊಲೀಸ್ ಸ್ಟೇಷನಿಗೆ ಹೇಳೋಕ್ಕಾಗುತ್ತಾನೋ? ಆಮೇಲೆ ಮತ್ತೆ ಇವ್ರು ಫೋನ್ ಮಾಡ್ಲಂತಾನ ಅವರಿಗೆ. ತಿರುಗಿ 2 ದಿನ ಬಿಟ್ಟು ಫೋನ್ ಮಾಡಿದ್ರೆ ಚುಚ್ಚಾಪು ಅಂತಲೇ ಬರೋಕ್ಕೆ ಶುರು ಆತಂತೆ. ಆಮೇಲೆ ಮತ್ತೆ ಮಾತಿಗೆ ಸಿಕ್ಲಂತೆ. ಅದೇ ಇವತ್ತು ಹೇಳ್ತಿತ್ತು ಹೆಂಗಾಗಿತ್ತು ಅಂತ. ಸರಿ, ನೀವು ಒಂದು ಕೆಲಸ ಮಾಡ್ತೀರಾ? ಅವ್ರು ಫೋನ್ ಮಾಡಿದ್ದು ಯಾವತ್ತು ಅಂತೇಳಿ ಕರೆಕ್ಟು ಡೇಟ್ ಒಂದು ತಿಳ್ಕೊಂಡು ಪೊಲೀಸ್ ಸ್ಟೇಷನಿಗೆ ಹೇಳಿಬಿಡಿ. ನಿಮಗೇನು ಗೊತ್ತಾಗ್ತದೋ ಅದನ್ನೆಲ್ಲ ತೊಗೊಂಡೋಗಿ ಹೇಳಿ ನೋಡೋಣ. ಯಾವುದಾದ್ರೂ ಒಂದು ಕ್ಲೂ ಸಿಕ್ಕಿ ಏನಾಗಿದೆ ಅಂತ ಗೊತ್ತಾಗ್ಬೋದು.
ಹ್ಞೂ 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 ಅದು ನೀನು ಮಾಡ್ತೀನಿ. ಮೊನ್ನೆ ಇನ್ಸ್ಪೆಕ್ಟ್ರು ಫೋನ್ ನಂಬರ್ ಕೊಟ್ಟು ಹೋಗ್ಯಾರೆ. ಎಂತ ಗೊತ್ತಾದರೂ ಇದಕ್ಕೆ ಹೇಳಿ ಅಂತ ಹೇಳಿ ಹೇಳ್ತೀನಿ ರಘುವೀರಣ್ಣಗೆ ಒಂಚೂರು ಹೇಳಿ ಆತ. ಹಾಂ ಹಾಂ ಸರಿ ಸರಿ, ರಘುವೀರ್ ಮಾವಿಗೆ ಹೇಳ್ತೀನಿ ನಾನು. ಹ್ಞೂ ಹಂಗಾರೆ ಫೋನ್ ಇಡ್ಲಾ? ಒಂದು ಸತಿ ಈ ಕಡೆ ಎಲ್ಲರೂ ಬಂದಾಗ ಮನೆ ಕಡೆ ಬಂದೋಗಿ ಬಲ್ಲಿ ನೋಡೋಣ. ನಮ್ಗೆ ಇನ್ನು ಯಾರದಾರೆ ನಿಮ್ಮಂಗಿದ್ದಾರೆ ಯಾರು ಒಂಚೂರು ನಮ್ಮನ್ನು ತಿರುಗಿ ನೋಡಿದ್ರು ನೋಡ್ಬೇಕು. ಇರಲಿ ಬಿಡಿ, ಬೇಜಾರು ಮಾಡ್ಕೋಬೇಡಿ. ಆ ಕಡೆ ಬಂದಾಗ ಬರ್ತೀವಿ ಬಿಡಿ. ಸರಿ ಸರಿ, ಫೋನ್ ಇಡ್ತೀನತ್ತ. ಹೇಳ ಈಗ ಹೇಳಿ, ಯಾರ ಫೋನ್ ಮಾಡಿದ್ದ? ಎಂತಕ್ಕೆ ಹಂಗೆ ಇದು ಮಾಡ್ತಿದ್ದೆ ನೋಡೋಣ. ಯಾರು ಅಲ್ಲ ಅಮ್ಮ, ಆ ಸ್ವೀಟಿ ಅಪ್ಪನೇ ಫೋನ್ ಮಾಡಿದ್ದು. ಮೊನ್ನೆ ಆ ಥರ ಬಾಯಿಗೆ ಬಂದಾಗ ಮಾತಾಡಿ ಹೋಗ್ಯಾರೆ ರಘುವೀರ್ ಮಾವಿಗೆ. ಅವ್ರ ದಸೆಯಿಂದನೇ ಅರ್ಧ ಅಷ್ಟು ತಲೆ ಬಿಸಿ ಆಗಿದ್ದವರಿಗೆ. ಈಗ ನೋಡಿದ್ರೆ ಗೊತ್ತಾಯ್ತು ಅವ್ರದ್ದೇನು ತಪ್ಪಿಲ್ಲಂತೆ, ನಾನೇ ಹಂಗೆ ಹೇಳಬಾರ್ದಿತ್ತು, ಹಂಗಾತು ಹಿಂಗಾತು ಅಂತ ಏನು 108 ಕತೆ ಹೇಳ್ತಾ ಇದ್ದಾರೆ. ಫಸ್ಟು ಸಿಟ್ಟು ಬಂತು ನನಗೆ, ಅದಕ್ಕೆ ಹೇಳಿದೆ. ಆಮೇಲೆ ಅವರೆಲ್ಲ ಹೇಳಿದ್ ನೋಡಿ ಒಂಥರ ಬೇಜಾರೇ ಆಯ್ತು. ಸೊ ಎಲ್ಲರಿಗೂ ಬೇಜಾರಾಗಂಗೆ ಆಗ್ಬಿಡ್ತು ಮಾರತಿ ಇದೊಂದಿದು. ಮೊನ್ನೆ ಅಷ್ಟು ಹೇಳ್ದವರಿಗೆ ಇವತ್ತು ಅನ್ಬೇಕಾರೆ ಎಂತ ಆತಂತ ಮರೆಯ? ಯಾರು ಎಂತ ಹೇಳಿದ್ರು ಗೊತ್ತಾತಂತ? ಯಾರು ಹಿಂಗೆ ಮಾಡಿದ್ದು ಅಂತ? ಯಾರು ಈ ಕೆಲಸ ಮಾಡಿದ್ದು ಅಂತ ಗೊತ್ತಾಗಲ್ಲ, ಆದರೆ ರಘುವೀರ್ ಮಾವಂದು ಏನೂ ತಪ್ಪಿಲ್ಲ ಅಂತ ಅವ್ರಿಗೆ ಗೊತ್ತಾಗ್ಯದೆ. ನಾ ಮೊನ್ನೆ ಹಂಗೆ ಮಾತಾಡಬಾರ್ದಿತ್ತು ಅಂತ ಅದನ್ನೇ ಹೇಳ್ತಾ ಇದ್ರು. ಏನೋ ಅಮ್ಮ, ದಿನಕ್ಕೆ ಒಂದೊಂದು ಎಂಥದಾರು ಗೊತ್ತಾಗ್ತಿರ್ತದೆ. ಹೆಂಗಾರು ಮಾಡಿ ಇದೊಂದು ಕೇಸ್ ಮುಗಿದು ರಘುವೀರ್ ಮಾವಿಗೆ ಏನೂ ತೊಂದರೆ ಆಗದೆ ಇದ್ದರೆ ಸಾಕು. ನಾನೀಗ ಹೋಗ್ತೀನಮ್ಮ, ರಘುವೀರ್ ಮಾವ್ರ ಮನೆಗೆ ಹೋಗ್ತೀನಿ. ಅಪ್ಪಗೆ ಹೇಳು, ಪಲ್ಲವಿ ಏನಾರು ಫೋನ್ ಮಾಡಿದ್ರೆ ಅಲ್ಲಿಗೆ ಹೋಗಿನಿ ಅಂತ ಹೇಳಕ್ಕೆ ಹೋಗ್ಬೇಡ. ಇಲ್ಲೇ ಎಲ್ಲ ಹೊರಗಡೆ ಹೋಗೇನೇನು ನನ್ನ ಮೊಬೈಲಿಗೆ ಫೋನ್ ಮಾಡೋಕ್ಕೆ ಹೇಳು, ನಾನು ಮ್ಯಾನೇಜ್ ಮಾಡ್ತೀನಿ. ಯಾಕಾಗೆ ಅದೊಂದು ಸುಳ್ಳು ಸೊಟ್ಟೆ ಎಲ್ಲ ಎಂತಕ್ಕೆ ಹೇಳ್ಬೇಕು? ಇಂತಲ್ಲಿಗೆ ಹೋಗಿನಿ ಅಂತ ಹೇಳಿದ್ರೆ ಸಯ್ಯಪ್ಪ. ಏನು ಕಾಸೇನಾ ರಘುವೀರಣ್ಣವ್ರ ಮನೆ? ಗೊತ್ತಾಗ್ತದೆ. ಈಗ ಹಿಂಗೆ ಸುಳ್ಳು ಹೇಳ್ಕೊಂಡ ನಾಳೆ ಯಾರು ಹಿಂಗೆ ಇಂತಲ್ಲಿಗೆ ಹೋಗಿದ್ದ ಅಂತ ಗೊತ್ತಾದ ಕೂಡಲೇ ಮತ್ತೆ ಇಲ್ಲದೇ ಹೋಗಿದ್ದ ಇದನ್ನು ಮನ್ಸೊಳಗೆ ಸೃಷ್ಟಿ ಮಾಡಕ್ಕ ಏನು ಬೇಡ. ಹಿಂಗೆ ಹೋಗ್ತಿದ್ದೀನಿ ಅಂತ ಹೇಳೇ ಹೋಗು. ಫೋನ್ ಮಾಡಿದ್ರೆ ನಾನು ಹೇಳ್ತೀನಿ. ಹಂಗೆ ಫೋನ್ ಏನು ಮಾಡಲ್ಲ, ನನಗೆ ಮಾಡಿದ್ರೆ ನಿಂಗೆ ಮಾಡ್ತದೆ.